ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮಂತ್ರಿಗಳಾದ ಶಿವರಾಮೇಗೌಡರಿಗೆ ಜೈಕಾರ ಹಾಕಿ ಯಾಕೆ ಸುಮ್ಮನೆ ಇದ್ದೀರಿ ಅಂತ ಕೂಗ್ತಿರ್ತಾನೆ ವಿದ್ಯಾವರಪ್ಪ. ಅವ್ವ ಏನವ್ವ ಇವನು, ಏನು ಮಾತಾಡಕ್ ಬರೋದು ಇಲ್ವಲ್ಲ ಇವನಿಗೆ ಅಂತ ಚಿತ್ರ ಹೇಳ್ತಾಳೆ. ಯಾಕೋ ಉಗಿಸ್ಕೊಂಡ್ ಅವನೇ ಸುಮ್ಕಿರು, ಈ ಶಿವರಾಮೇಗೌಡ ರೊಚ್ಚಿಗೆದ್ದು ಮಕ್ಕಕ್ಕೆ ಕೂಗಿದ್ರೂ ಉಗಿತಾನೆ ಅಂತ ಈಶ್ವರಿ ಹೇಳ್ತಾಳೆ. ಯಾರು ತಪ್ಪು ತಿಳ್ಕೊಬೇಡಿ, ನಮ್ಮ ಬೀಗರ್ನ ಮುಂದಿನ ಮುಖ್ಯಮಂತ್ರಿ ಆಗಿ ನೋಡ್ಬೇಕು ಅನ್ನೋ ನನ್ನ ಆಸೆ ಅಂತ ವಿದ್ಯಾವರಪ್ಪ ಹೇಳ್ತಾನೆ. ಒಳ್ಳೆ ಆಸೆನೆ ಬಿಡಿ, ನಮ್ಮ ಶಿವರಾಮ ಮುಖ್ಯಮಂತ್ರಿ ಆದ್ರೆ ನಮಗೂ ಸಂತೋಷನೇ ಅಂತ ರಾಯರು ಹೇಳ್ತಾರೆ. ರಾಯರೇ, ಇವರು ನಮ್ಮ ಭದ್ರನ್ನ ಅವರು ಹೆಂಡ್ತಿ ವಿದ್ಯಾವರ ತಂದೆ ತಾಯಿ ಅಂತ ಹೇಳ್ತಾರೆ ಗೋವಿಂದೇಗೌಡರು. ಅಂದಾಗೆ ಚೆಲುವರಾಜು, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ರಾಯರು ಹೇಳ್ತಾರೆ. ಏನೋ ಮನಸ್ಸಿಗೆ ಅನ್ಸಿದ್ದನ್ನ ಅನ್ಬಿಡ್ತೀನಿ, ಬೇಸರ ಮಾಡ್ಕೋಬೇಡಿ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಇಲ್ಲ ಇಲ್ಲ, ಆ ಥರ ಏನು ಇಲ್ಲ, ಸರಿ ನೀವೇನು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ರಾಯರು. ದೊಡ್ಡದಾಗಿ ಏನು ಹೇಳ್ಕೊಳಂಥದ್ದೇನು ಇಲ್ಲ ರಾಯರೇ, ಏನೋ ಸಣ್ಣದಾಗಿ ಒಂದು 10 ಇಟ್ಕೆ ಫ್ಯಾಕ್ಟ್ರಿ ಅವೆ ಅಂತ ವಿದ್ಯಾವರಪ್ಪ ಹೇಳ್ತಿದ್ದಂಗೆ ಎಲ್ರೂ ಶಾಕ್ ಆಗ್ಬಿಡ್ತಾರೆ. ಜೊತೆಗೆ ಒಂದು 10 ಲಾರಿ ಮಾಡ್ಕೊಂಡು ಟ್ರಾನ್ಸ್ಪೋಸ್ಟ್ ಬಿಸ್ನೆಸ್, ಬಾಟ್ಲಿಂಗ್ ಬಿಸ್ನೆಸ್, ಹಂಗೆ ಎಲೆ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ರಾಯರೇ ಅಂತ ಚೆಲುವರಾಜ್ ಹೇಳ್ತಾನೆ. ಏನವ್ವ, ಅವ್ನು ಹೇಳ್ತಿರೋದ್ರಲ್ಲಿ ಒಂದು ಕಾಲ್ ಭಾಗನೂ ಇಲ್ಲ, ತಿನ್ನೋದು ಮೊಸರನ್ನ ಬಿಲ್ಡಪ್ ನೋಡು ಹೆಂಗ್ ತಗಂತವನೆ ಅಂತ ಚಿತ್ರ ಈಶ್ವರಿಗೆ ಹೇಳ್ತಿರ್ತಾಳೆ. ಇತ್ತ ರತ್ನ, ವಿದ್ಯಾ ನೀನ್ಯಾಕೆ ಗಾಬರಿ ಆಗಿದ್ದೀಯಾ ಅಂತ ಕೇಳ್ತಾಳೆ. ಅವ್ವ ಅಪ್ಪಯ್ಯ ಯಾಕವ್ವ ಹಿಂಗ್ ಸುಳ್ಳು ಹೇಳ್ತಾವ್ರೆ ಅಂತ ವಿದ್ಯಾ ಹೇಳ್ತಾಳೆ. ಇನ್ನೇನ್ ಮಾಡಕ್ಕಾಗ್ತದೆ ವಿದ್ಯಾ, ಅನ್ಭವಿಸ್ಲೇಬೇಕು, ಸಮಾಧಾನ ಮಾಡ್ಕ ಅಂತ ರತ್ನ ಹೇಳ್ತಾಳೆ. ನೀವು ಒಂಥರ ಬಿಸ್ನೆಸ್ ಮ್ಯಾನು ಅಂತ ವಿವೇಕ್ ಕೇಳ್ತಾನೆ. ಹೌದೌದು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಮೋಹನ ರತ್ನಮ್ಮನ್ನು ಚೆಲುವನ್ನ ಕರ್ಕೊಂಡು ಒಳಕ್ ನಡಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಸರಿ ರೀ ರತ್ನ ಬಾ ಅಂತ ಕರೀತಾಳೆ ಮೋಹನ. ವಿದ್ಯಾವರಪ್ಪ ಅಮ್ಮ ತಂಗಿ ಒಳಗಡೆ ಹೋಗ್ತಾರೆ. ಆದರೂ ಶಿವರಾಮ, ನಿಮ್ಮ ಬೀಗರು ಒಳ್ಳೆ ಕಲಾವಿದ್ರು, ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ರಾಯರೇ ಹೇಳ್ತಾರೆ. ಹೌದು ರಾಯರೇ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ಚಂಪಾ ಜ್ಯೂಸ್ ಕೊಡ್ತಾ ಇರ್ತಾಳೆ ಎಲ್ರಿಗೂ. ವಿದ್ಯಾ ಪ್ರೆಗ್ನೆಂಟ್ ಅಂತ ಚಂಪಾ ಹೇಳಿದ್ಮೇಲೆ ಗೊತ್ತಾಗಿದ್ದು ಅಂತ ರಾಯರ ಸೊಸೆ ಹೇಳ್ತಾಳೆ. ಅಲ್ಲ, ಇಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇರೋದು ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಅಂತ ಅನ್ಸೋದೇ ಇಲ್ಲ. ಅಂದರೆ ಪ್ರೆಗ್ನೆಂಟ್ ಇರೋರ್ ಮುಖದಲ್ಲಿ ಕಾಣ್ಬೇಕಾದ ಕಳೆ ಅವಳ ಮುಖದಲ್ಲಿ ಕಾಣ್ತಾನೆ ಇಲ್ಲ. ನಮ್ಮ ಕಡೆ ಎಲ್ಲ ಮುಖ ನೋಡ್ತಿದ್ದಾಗೆ ಗಂಡೋ ಹೆಣ್ಣೋ ಅಂತ ಮಗುನ ಹೇಳ್ತಾರೆ, ಅಂದ್ರೆ ಪ್ರೆಗ್ನೆನ್ಸಿ ಗ್ಲೋ ಅಂತಾರಲ್ಲ, ಅದು ಅವಳ ಮುಖದಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ರಾಯರ ಸೊಸೆ ಹೇಳ್ತಾಳೆ. ಕಳೆ ಕಾಣೋದಕ್ಕೆ ಇನ್ನೂ ಹೊಸಿ ಟೈಮ್ ತಗಂತದೆ, ಅದು ನೀರು ನಿಂತಿರೋದು ಈಗಲ್ವೇ ಅಂತ ರತ್ನ ಹೇಳ್ತಾಳೆ. ಓ ಹೌದಾ, ಯಾರು ನನ್ನ ತಪ್ಪಾಗಿ ತಿಳ್ಕೊಬೇಡಿ, ನಾನು ಸುಮ್ಮನೆ ವಿದ್ಯನ್ನ ರೇಗ್ಸೋಣ ಅಂತ ತಮಾಷೆ ಮಾಡಿದೆ ಅಷ್ಟೇ. ಅಂದಾಗೆ ಭದ್ರ, ರೋಟೀನ್ ಚೆಕಪ್ ಎಲ್ಲ ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀರಾ ಅಂತ ರಾಯರ ಸೊಸೆ ಕೇಳ್ತಾಳೆ. ಅದು ಇನ್ನೂ ಎಲ್ಲೂ ತೋರಿಸಿಲ್ಲ ಅಂತ ಭದ್ರ ಹೇಳ್ತಾನೆ. ಏನಪ್ಪ ಹೇಳ್ತಾ ಇದೀಯಾ, ಇಂಥ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು, ಮೊದಲು ಆಸ್ಪತ್ರೆಗೆ ತೋರಿಸು ಅಂತ ರಾಯರೇ ಹೇಳ್ತಾರೆ. ರಾಯರೇ, ನೀವೇನು ಹಿಂಗೆ ಹೇಳ್ತಾ ಇದ್ದೀರಿ, ನನ್ನ ಹೆಂಡ್ರು 2 ಮಕ್ಕಳು ಬಸ್ರಿ ಆದ್ರೂ ಒಂದು ದಿವಸನೂ ಹಾಸ್ಪಿಟ್ಲಿಗೆ ಹೋದವಳಲ್ಲ. ಅವಳಿಗೆ ನಮ್ಮೂರು ಸುಬ್ಬಮ್ಮನೇ ಮನೆಯಲ್ಲಿ ಅಡುಗೆ ಮಾಡಿ ಇಡ್ತಾ ಇದ್ರು. ಬಸ್ರಿ ಹೆಂಗಸರು ಹಾಲು, ಮೊಟ್ಟೆ, ಮಾಂಸ, ಹಣ್ಣು, ತರಕಾರಿ ಅಂತ ಸೊಪ್ಪು ಅಂತ ತಿನ್ಕೊಂಡಿದ್ರೆ ಒಳ್ಳೇದು, ಕೆಲಸ ಮಾಡ್ಕೊಂಡಿದ್ರಂತೂ ಇನ್ನೂ ಒಳ್ಳೇದು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನೀವು ಹೇಳೋದೇನೋ ಸರಿ, ಆದರೆ ಅದು ನಿಮ್ಮ ಕಾಲದಲ್ಲಿ ಆಹಾರ ಹೆಲ್ದಿ ಆಗಿತ್ತು. ಆದರೆ ಈಗ ಆ ರೀತಿ ಅಲ್ಲ, ಬೆಳೆಯೋ ಪ್ರತಿಯೊಂದು ಬೆಳೆಯಲ್ಲೂ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಹುಟ್ಟೋ ಮಗುಗೆ, ಗರ್ಭಿಣಿಯರಿಗೆ ಸಿಗೋ ಪೋಷಕಾಂಶಗಳು ಸಿಗೋದೇ ಇಲ್ಲ. ಮೇಲಾಗಿ ಈಗಿನ ಕಾಲದಲ್ಲಿ ಟೆಕ್ನಾಲಜಿಗಳು ತುಂಬಾ ಮುಂದುವರೆದಿದೆ. ಹೊಟ್ಟೆಲ್ಲಿರೋ ಮಗು ಬೆಳವಣಿಗೆನ ಮುಂದೆನೇ ತಿಳ್ಕೊಳೋದು ತುಂಬಾ ಒಳ್ಳೇದಲ್ವಾ ಅಂತ ರಾಯರ ಸೊಸೆ ಹೇಳ್ತಾಳೆ. ಚೆಲುವರಾಜ, ಕಾಲ ಬದಲಾಗಿದೆ, ನಾವು ಬದಲಾಗಬೇಕು ಅಂತ ರಾಯರು ಹೇಳ್ತಾರೆ. ಅದು ತಾಯಿ ಆರೋಗ್ಯಕ್ಕೆ, ಮಗು ಬೆಳವಣಿಗೆಗೆ ಏನೇನು ಬೇಕೋ ಆ ಕಷಾಯನೆಲ್ಲ ಮನೆಯಲ್ಲೇ ಕೊಡ್ತಾವ್ರೆ ಅಂತ ರತ್ನ ಹೇಳ್ತಾಳೆ. ಹ್ಞೂ ಅವ್ವ, ಅಜ್ಜಿ ತರ್ಸ್ಕೊಡ್ತಾವ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅಂದಾಗೆ ಅದು ದೇವಸಸ್ಯ ಕಷಾಯ ಅಲ್ವಾ ಅಂತ ರಾಯರು ಕೇಳ್ತಾರೆ. ಹ್ಞೂ ತಾತ, ದಿನಾಲುವೆ ಕುಡಿತಾ ಇದ್ದೀನಿ, ಆದ್ರೆ ಅದು ಶಾನೆ ಸಿಹಿಯಾಗಿರ್ತೈತೆ, ಅಮ್ಮಮ್ಮ ಸಿಹಿಯಾಗಿರ್ತೈತೆ ಕುಡಿ ಅಂತ ಹೇಳಿ ಕುಡಿಸ್ತಾರೆ ಅಂತ ವಿದ್ಯೆ ಹೇಳ್ತಾಳೆ. ಗರ್ಭಿಣಿಯರಿಗೆ ಆ ಕಷಾಯ ಇಷ್ಟ ಆಗುತ್ತೆ, ನಾನು ನಮ್ಮ ಸೊಸೆಂದ್ರಿಗೆ ತರ್ಸ್ಕೊಟ್ಟಿದ್ದೀನಲ್ಲ ಅಲ್ವೇನಮ್ಮ ಅಂತ ರಾಯರ ಸೊಸೆನ್ ಕೇಳ್ತಾರೆ. ಹ್ಞೂ ಮಾವ, ನನಗೇನು ಕಷಾಯ ಕಹಿ ಅನಿಸ್ಲಿಲ್ಲ, ಅದನ್ನ ಇಷ್ಟಪಟ್ಟೆ ಕುಡ್ದೆ. ಅಯ್ಯೋ, ಹಾಗಾದ್ರೆ ಒಂದು ಕೆಲಸ ಮಾಡಿ, ವಿದ್ಯಾನ ಹಾಸ್ಪಿಟ್ಲಿಗೆ ತೋರಿಸಿ, ಅಲ್ಲಿ ಅವಳನ್ನ ಚೆಕಪ್ ಮಾಡ್ತಾರೆ, ಮಗು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಜೊತೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದ್ರಿಗೆ ಟ್ರೀಟ್ಮೆಂಟು ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವಿದ್ಯಾ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಬೋದು ಅಲ್ವಾ ಅಂತ ರಾಯರ ಸೊಸೆ ಹೇಳ್ತಾಳೆ. ಮಗ ಭದ್ರ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ ಕಣ್ಲ, ನಿನ್ನ ಹೆಂಡ್ರನ್ನ ಡಾಕ್ಟ್ರ್ ತವ ತೋರಿಸು, ಅವ್ರೇನು ಹೇಳ್ತಾರೋ ಆ ಚೆಕಪ್ನೆಲ್ಲ ಮಾಡಿಸ್ಲಾ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಪ್ಪಯ್ಯ, ನಾನು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊ ಬರ್ತೀನಿ, ಅಮ್ಮಿ ವಿದ್ಯಾ ಹೋಗನೆ ಅಂತ ಕೇಳ್ತಾನೆ ಭದ್ರ. ಸರಿ ಗೌಡ್ರೆ ಅಂತಾಳೆ ವಿದ್ಯಾ. ನಡಿ ಅಂತ ಭದ್ರ ಕರ್ಕೊಂಡು ಹೋಗ್ಬೇಕಾದ್ರೆ
ಒಂದ್ ನಿಮಿಷ ಅಂತ ರತ್ನ ಅಂತಾಳೆ. ಯಾಕವ್ವ ಅಂತ ವಿದ್ಯಾ ಕೇಳ್ತಾಳೆ. ಅದು ಮೊದಲನೇ ಕಿತ ಹೋಯ್ತಾ ಇರೋದಲ್ವಾ, ಜೊತೆಗೆ ಹೆಂಗಸ್ರಿದ್ರೆ ಒಳ್ಳೇದು, ಅದಕ್ಕೆ ನಾನು ನೀನು ಹೋಗ್ಬಿಟ್ಟು ಬಂದ್ಬಿಡವ, ಡಾಕ್ಟರ್ ಏನಾದ್ರು ಹೇಳಿದ್ರೆ ಅಳಿಯಂದ್ರಿಗೆ ಗೊತ್ತಾಗಕ್ಕಿಲ್ಲ ಅಂತ ರತ್ನ ಹೇಳ್ತಾಳೆ. ಇದು ರತ್ನಿ ಹೆಣ್ಮಕ್ಳು ವಿಚಾರಕ್ಕೆ ಯಾರಾದ್ರೂ ಹೆಣ್ಮಕ್ಳು ಜೊತೆಗಿರೋದು ಒಳ್ಳೇದು. ಒಂದ್ ಕೆಲಸ ಮಾಡೋ ರತ್ನಿ, ಉತ್ಸವ ಎಲ್ಲ ಮುಗ್ದಿದ್ದಾದ್ಮೇಲೆ ಒಂದೆರಡು ದಿವಸ ಫ್ರೀ ಮಾಡ್ಕೊಂಡು ಆಮೇಲೆ ತೋರ್ಸೋದು ಒಳ್ಳೇದು ಅಲ್ವಾ ಬಿಗ್ರೆ ಅಂತ ವಿದ್ಯಾ ಅವರಪ್ಪ ಕೇಳ್ತಾರೆ. ಸರಿ ಹಾಗೆ ಮಾಡಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇತ್ತ ವಿದ್ಯಾ ಈಶ್ವರಿ ಮಕ ನೋಡ್ಕೊಂಡು, ನೋಡಿದ್ರ ಚಿಕ್ಕತ್ತೆ, ಅಪ್ಪ ಅವನ್ನ ಹಟ್ಟಿ ಒಳಗಡೆ ಕರ್ಸಾಯ್ತು, ಮಾಡಿರೋ ಚಾಲೆಂಜ್ ಅಲ್ಲಿ ಗೆಲ್ತಾ ಇರೋದು ವಿದ್ಯಾನೇಯ, ನೋಡಿದ್ರಾ, ನಿಮ್ ಕೈಲಿ ಏನು ಮಾಡಕ್ಕಾಗಕ್ಕಿಲ್ಲ ಅಂತ ವಿದ್ಯಾ ಮನ್ಸಲ್ಲೇ ಈಶ್ವರಿನ ನೋಡ್ಕೊಂಡು ಹೇಳ್ಕೊಳ್ತಾ ಇರ್ತಾಳೆ. ಈಶ್ವರಿ ಮಕನ್ ನೋಡಿ ಸುಮ್ಮನಾಗ್ತಾಳೆ. ಇತ್ತ ವಿದ್ಯಾ ಅವ್ರ ತಂದೆ ತಾಯಿ ಮಾತಾಡ್ತಾ ಇರ್ತಾರೆ. ಯೋ, ಆ ಸರಿತಾ ಅಮ್ಮವ್ರಿಗೆ ನಮ್ಮ ವಿದ್ಯನ್ ಮೇಲೆ ಅನುಮಾನ ಬಂದೈತಾ ಅಂತ ರತ್ನ ಕೇಳ್ತಾಳೆ. ಅಯ್ಯೋ ವಸಿ ಸುಮ್ಕಿರು ರತ್ನಿ, ನಿನ್ಗೆಲ್ಲೋ ಭ್ರಾಂತು. ಅಲ್ಲ ಅವ್ರಿಗೇನ್ ಗೊತ್ತಾಗ್ಬಿಡ್ತೈತೆ, 8 ದಿವ್ಸದಿಂದ ನಮ್ಮ ಬೀಗ್ರ ಮನೆಯವ್ರಿಗೆ ಗೊತ್ತಾಗಿಲ್ಲ ಅಂತದ್ರಲ್ಲಿ ಇವ್ರು ಯಾರೋ ಪೇಟೆಯವ್ರಿಗೆ ಏನ್ ಗೊತ್ತಿರ್ತೈತೆ, ಅವ್ರಿಗೆ ಗೊತ್ತಾಗ್ಬಿಡ್ತೈತೆ ಅಂತ ನಿನ್ಗನ್ಮಾನ. ಅವ್ರೇನ್ ಮಕ ನೋಡ್ಕೊಂಡು ಕಳೆ ಅಂತ ಅಂತಿದ್ದಂಗ್ನೆ ಅಂತ ವಿದ್ಯಾವರಪ್ಪ ಹೇಳ್ತಿದ್ದಂಗ್ನೆ ಹುಷ ಅಂತಾಳೆ ರತ್ನ. ಇಲ್ಲಿಗೆ ರಾಯರ ಸೊಸೆ ಬರ್ತಾಳೆ. ರತ್ನವರೇ, ನಿಮ್ಗೊಂದು ವಿಷಯ ಕೇಳ್ಬೇಕಾಗಿತ್ತು. ಈ ದೇವಸಸಿ ಕಷಾಯನ ಯಾರು ಇಷ್ಟಪಟ್ಟು ಕುಡಿತಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವೇ ಅಂತ ರಾಯರ ಸೊಸೆ ಕೇಳ್ತಾಳೆ. ಹಾ, ಬಸ್ರಿ ಹೆಂಗಸ್ರು ಅಂತ ವಿದ್ಯಾವರಮ್ಮ ಹೇಳ್ತಾರೆ. ರತ್ನವರೇ, ನಿಮ್ಮ ಮಗಳು ಈ ಮನೇಲಿ ತುಂಬಾ ಸಂತೋಷವಾಗಿದ್ದಾಳೆ ತಾನೆ, ಅವಳ ಖುಷಿಗೆ ಅವಳ ಸಂತೋಷಕ್ಕೆ ಯಾವ ತೊಂದ್ರೆನೂ ಇಲ್ಲ ಅಲ್ಲ ಅಂತ ರಾಯರ ಸೊಸೆ ಕೇಳ್ತಾಳೆ. ಹ್ಞೂ ಅಮ್ಮೋರೆ, ಅವಳಿಗಿಲ್ಲಿ ಯಾವ ಕೊರತೆನೂ ಇಲ್ಲ ಅಂತ ರತ್ನ ಹೇಳ್ತಾಳೆ. ಕೆಲವೊಂದ್ಸಲ ನಂಬಿಕೆಗೆ ಮತ್ತೆ ನಮ್ದೋರ್ನಿಗೆ ಮೋಸ ಆಗುತ್ತಲ್ಲ ಅಂತ ಕೇಳ್ತಾಳೆ ಸರಿತಾ. ಅಮ್ಮವ್ರೆ, ಈಗ ಯಾರಿಂದ ಯಾರಿಗ್ ಮೋಸ ಆಗದೆ ಅಂತ ರತ್ನ ಕೇಳ್ತಾಳೆ. ಆಗ್ತಾ ಇದೆ. ಸಾರಿ ಗೊತ್ತಿಲ್ದೆ ತಪ್ಪಾಗೋದು ಸಹಜ, ಆದ್ರೆ ಗೊತ್ತಿದ್ದು ಆಗೋದನ್ನ ತಪ್ಪು ಅಂತ ಅನ್ನಲ್ಲ, ಮೋಸ ದ್ರೋಹ ಅಂತಾರೆ ಅಂತ ಸರಿತಾ ಹೇಳ್ತಾರೆ. ಅಮ್ಮವ್ರೆ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರೋ ದಿಟ್ವಾಗ್ಲೂ ಅರ್ಥ ಆಗ್ತಾ ಇಲ್ಲ ನನ್ಗೆ ಅಂತ ರತ್ನ ಹೇಳ್ತಾಳೆ. ನಿಜ ಹೇಳಿ ರತ್ನವರೇ, ನಿಮ್ಮ ಮಗಳು ವಿದ್ಯಾ ನಿಜವಾಗ್ಲೂ ಪ್ರೆಗ್ನೆಂಟಾ ಅಂತ ಕೇಳ್ತಾಳೆ ಸರಿತಾ. ಹ್ಞೂ ಅಮ್ಮವ್ರೆ ಅಂತ ರತ್ನ ಹೇಳ್ತಾಳೆ. ನೀವಿಬ್ರು ಸತ್ಯನ ಎಷ್ಟೇ ಮುಚ್ಚಿಡಕ್ ಪ್ರಯತ್ನ ಪಟ್ರು ನಿಮ್ ಮುಖನೇ ಹೇಳ್ತಾ ಇದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ವಿದ್ಯನ ಮಖದಲ್ಲಿ ಕಳೆ ಇದ್ದು ಸುಸ್ತು, ಸಂಕಟ, ತಲೆ ಸುತ್ತ ಬರ್ತಿದ್ರೆ ಇದೆಲ್ಲ ಪ್ರೆಗ್ನೆಂಟ್ ಆಗಿರೋ ಲಕ್ಷಣ ಅಂತ ಹೇಳ್ಬೋದು. ಆದ್ರೆ ವಿದ್ಯಾನಲ್ಲಿ ಅದ್ಯಾವ ಲಕ್ಷಣನೂ ನಾನು ನೋಡ್ಲಿಲ್ಲ. ಸಾಮಾನ್ಯವಾಗಿ ಹಳ್ಳಿ ಕಡೆ ಹುಡುಗಿರು ಪ್ರೆಗ್ನೆಂಟ್ ಆದ್ರೆ ದೇವಸಸಿ ಕಷಾಯನ ಇಷ್ಟಪಟ್ಟು ಕುಡಿತಾರೆ, ಆದ್ರೆ ನಮ್ಮ ವಿದ್ಯಾ ಅದ್ರ ವಾಸನೆ ಕಂಡ್ರೇನೆ ಆಗಲ್ಲ ಅಂತ ಹೇಳಿದ್ಲು. ಆಗ್ಲೇ ಈ ವಿಚಾರನ ನಾನು ಎಲ್ರ ಮುಂದೆನೂ ಕೇಳಿದಾಗ ನೀವೆಷ್ಟು ಗಾಬರಿ ಆದ್ರೆ ಅಂತ ನಾನು ನೋಡ್ದೆ. ಜೊತೆಗೆ ಇಬ್ರು ಕೈ ಸನ್ನೆ ಕಣ್ ಸನ್ನೆ ಮಾಡ್ಕೊಂತಿದ್ರಿ. ಇನ್ನು ಈ ವಿಷಯನ ಮುಚ್ಚಿಟ್ಟು ಏನ್ ಮಾಡ್ಬೇಕು ಅಂತ ಇದ್ದೀರಾ ಹೇಳಿ, ಈಗಲಾದ್ರೂ ಹೇಳಿ, ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ತಾನೇ? ನೀವೇನಾದ್ರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನು ನೇರವಾಗಿ ಶಿವರಾಮೇಗೌಡ್ರ ಹತ್ರನೇ ಮಾತಾಡ್ತೀನಿ. ಹೇಳಿ, ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ತಾನೇ ಅಂತ ಸರಿತಾ ಕೇಳ್ತಾಳೆ. ಹೌದು, ನನ್ನ ಮಗಳು ಬಸ್ರಿ ಅಲ್ಲ ಅವರೇ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವುಗಳೇನಾದ್ರೂ ಮನುಷ್ಯರಾ? ನಿಮ್ಮನ್ನ ನೀವು ಏನು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಮಗಳನ್ನ ನಿಮ್ಮ ಸ್ವಂತ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಂತಿರೋರ್ಗೆ ದ್ರೋಹ ಮಾಡೋದಕ್ಕೆ ಹೇಗ್ರಿ ಮನ್ಸ್ ಬಂತು ಅಂತ ಸರಿತಾ ಕೇಳ್ತಾಳೆ. ಸತ್ವಾಗ್ಲೂ ಈ ಕೆಲ್ಸವ ಬೇಕು ಅಂತ ಮಾಡ್ಲಿಲ್ಲ, ಏನೋ ಗೊತ್ತಾಗ್ದೆ ಮಾಡ್ಬಿಟ್ವು ಅಂತ ರತ್ನ ಹೇಳ್ತಾಳೆ. ಈ ಮನೆಯವ್ರ ಮನ್ಸಲ್ಲಿ 100 ಕನಸುಗಳನ್ನ ಕಟ್ಟೋ ನಾಟಕ ಮಾಡಿದ್ದೀರಲ್ಲ, ನಿಮಗ್ ಸ್ವಲ್ಪನೂ ನಾಚಿಕೆ ಆಗಲ್ಲ? ಇಂಥ ವಿಚಾರದಲ್ಲಿ ಸುಳ್ಳೇಳಿ ಮೋಸ ಮಾಡಿದ್ದೀರಾ ಅಂದ್ರೆ ಇದು ಗೊತ್ತಿಲ್ದಿರ ಆಗಿರೋದಲ್ಲ, ಗೊತ್ತಿದ್ದೇ ಮಾಡಿರೋದು ಸರಿತಾ ಹೇಳ್ತಾಳೆ. ಸತ್ವಾಗ್ಲೂ ನಾವು ಇದನ್ನ ಉದ್ದೇಶಪೂರ್ವಕ ಮಾಡಿಲ್ಲ ಅಂತ ಚೆಲುವರಾಜ್ ಹೇಳ್ತಾನೆ. ಸಾಕ್ ನಿಲ್ಸಿ, ನೋಡಿ ನಿಮ್ ಬಗ್ಗೆ ಇದ್ದ ಅಭಿಪ್ರಾಯ ನನ್ಗೆ ಬದಲಾಗೋಯ್ತು. ಏನೋ ಈ ಮನೆಯವ್ರಿಗೆ ಮೋಸ ಮಾಡಿದ್ದೀರಾ ಅಂತಂದ್ರೆ ನಾನ್ ಮಾಡಲ್ಲ ಅಂತ ಹೇಳೋದಕ್ಕಂತ ಹೋಗ್ತಾಳೆ ಸರಿತಾ. ಅಷ್ಟರಲ್ಲಿ ಅವರೇ ಅಂತ ವಿದ್ಯಾವರಮ್ಮ ಕಾಲಿಡ್ಕೊಂತಾರೆ. ಆಗ್ತಾ ಇರೋ ಅನಾಹುತನ ತಡಿಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಈ ಸುಳ್ಳುನ ಹೇಳನೆ ಹೊರತು ಇನ್ಯಾವ ಉದ್ದೇಶಕ್ಕೂ ಅಲ್ಲ ಅಂತ ರತ್ನ ಹೇಳ್ತಾಳೆ. ಹೇಳಿ ಮೇಲೆ ಅಂತಾಳೆ ಸರಿತಾ. ನೋಡಿ, ನಿಮ್ಗೇನೇ ಸಮಸ್ಯೆ ಇರಲಿ, ಆದರೆ ಈ ಮನೆಯವ್ರ ಜೊತೆ ಆಟ ಆಡ್ತಾ ಇರೋದು ಭಾವನೆಗಳ ಜೊತೆ ತುಂಬಾ ದೊಡ್ಡ ತಪ್ಪು ಅಂತ ಸರಿತಾ ಹೇಳ್ತಾಳೆ. ಅವತ್ತೇನಾದ್ರೂ ಅವಳು ಹೊಟ್ಟೆ ಒಳಗಡೆ ಜೀವ ಇದೆ ಅಂತ ಹೇಳ್ದೆ ಹೋಗಿದ್ದಿದ್ರೆ ಇವತ್ತಿಗೆ ಅವಳು ಉಳಿತಾ ಇರಲಿಲ್ಲ ಅವರೇ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಅವಳು ಮದುವೆ ವಿಚಾರದಲ್ಲಾಗಿದ್ದು ಮತ್ತೆ ಶಿವರಾಮೇಗೌಡರು ಜೈಲ್ಗೆ ಹೋಗಿದ್ದು ಮತ್ತೆ ಅವಳು ತಾಳಿಶಾಸ್ತ್ರ ನಿಂತೋಗಿದ್ದು ವಿಚಾರ ಎಲ್ಲ ಹೇಳ್ತಾ ಇರ್ತಾನೆ ವಿದ್ಯಾವರಪ್ಪ. ಹಿಂದೆ ನಡೆದಿರೋ ಘಟನೆನೆಲ್ಲ ಹೇಳಿ ಇಷ್ಟಾಗೈತೆ ಅವರೇ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಹಾಗಾದ್ರೆ ಈಗ ಅವ್ರು ನಡ್ಕೊತಿರೋದು ನಮ್ಮ ಮುಂದೆ ಅಂತ ಸರಿತಾ ಕೇಳ್ತಾಳೆ. ಎಲ್ಲ ನಿಮ್ಗೋಸ್ಕರ ನಾಟಕ ಅಮ್ಮವ್ರೆ, ಅಪರೂಪಕ್ಕೆ ಬಂದಿರೋ ನಿಮಗೆ ಬೇಸರ ಮಾಡಬಾರ್ದು ಅಂತವಾ ಎಲ್ರೂ ಹಿಂಗೆ ಸಂದಾಗಿರೋ ಥರ ನಾಟಕ ಮಾಡ್ತಾವ್ರೆ ಅಂತ ರತ್ನ ಹೇಳ್ತಾಳೆ. ನಾವುವೇ ಈ ವಿಷಯ ಹೇಳ್ಬಾರ್ದು ಅಂತ ಇದ್ವು,
ಆದರೆ ನೀವು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಸರಿ ಬಿಡಿ, ಈಗ ನನಗೆಲ್ಲ ಅರ್ಥ ಆಯಿತು. ಇವ್ರುಗಳ ಮನಸ್ಸಲ್ಲಿ ಇಷ್ಟೊಂದು ನೋವಿದ್ರು ನಮ್ಗಳಿಗೆ ನೋವು ಆಗಬಾರ್ದು ಅಂತ ಈ ರೀತಿ ನಡ್ಕೊತಿರೋದು ಅಂದ್ರಲ್ಲ, ಅಂಥವ್ರ ಮನಸ್ಸಿಗೆ ನಾವು ಯಾವತ್ತೂ ನೋವು ಕೊಡಲ್ಲ. ಆದರೆ ಈಗ 2 ವಿಚಾರನ ಸರಿ ಮಾಡಲೇಬೇಕು. ಒಂದು, ನೀವು ಹೇಳಿರೋ ಸುಳ್ಳನ್ನ ಭದ್ರನ್ಗೆ ಅರ್ಥ ಮಾಡಿಸ್ಬೇಕು. ಇನ್ನೊಂದು, ಇಲ್ಲಿರೋ ಸಮಸ್ಯೆನ ಸರಿ ಮಾಡಬೇಕು. ನಾನು ಇಲ್ಲಿಂದ ಹೋಗೋದ್ರೊಳಗೆ ಖಂಡಿತ ಆ ಕೆಲಸ ಮಾಡ್ತೀನಿ ಅಂತ ಸರಿತಾ ಹೇಳ್ತಾಳೆ. ವಿದ್ಯಾವರಪ್ಪನ ಅವರಮ್ಮ ಅವಳಿಗೆ ಕೈ ಮುಗಿತಾರೆ. ಭದ್ರ ಫೋನಲ್ಲಿ ಮಾತಾಡ್ತಿರ್ತಾನೆ. ನಾವು ಅಪ್ಪ ಗೆದ್ಮ್ಯಾಕೆ ಇದೇ ಫಸ್ಟ್ನೇ ಫಂಕ್ಷನ್ ಚೆನ್ನಾಗಿ ಆಗಬೇಕು ಅಂತ ಫೋನ್ ಹೇಳ್ತಾ ಕಟ್ ಮಾಡಿ ಫೋನ್ನ ಹೋಗೋದಕ್ಕಂತ ಹೋಗ್ತಾನೆ. ಅಲ್ಲಿಗೆ ಸರಿತ್ರ ಬರ್ತಾಳೆ ಭದ್ರ ಅನ್ಕೊಂಡು. ಹೇಳಿ ಅಕ್ಕ, ಏನಾದರೂ ಬೇಕಿತ್ತೆ ಅಂತ ಭದ್ರ ಕೇಳ್ತಾನೆ. ಏನಾದರೂ ತೊಂದರೆ ಐತೆ ಅಂತ ಕೇಳ್ತಾನೆ. ಚೇಚೆ, ಏನು ತೊಂದರೆ ಇಲ್ಲಪ್ಪ. ನಿನ್ನ ಹೆಂಡ್ತಿ ವಿದ್ಯೆ ಇರಬೇಕಾದ್ರೆ ನಮಗೆ ತೊಂದರೆ ಆಗೋದಕ್ಕೆ ಬಿಡ್ತಾಳ ಹೇಳು? ಅಂದಾಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾಳೆ ಸರಿತಾ. ಅಯ್ಯೋ, ಅದಕ್ಕೆ ಅಕ್ಕ, ಅದೇನು ಹೇಳಿ ಅಂತ ಕೇಳ್ತಾನೆ ಭದ್ರ. ಮೊದಲನೇದಾಗಿ ನಿಮ್ಮಿಬ್ಬರ ಜೋಡಿ ತುಂಬಾ ಮುದ್ದಾಗಿದೆ. ಅಂದಾಗೆ ವಿದ್ಯನ್ನ ನಿಮ್ಮ ತಂದೆಯವರು ಮುದ್ದು ಸೊಸೆ ಅಂತ ಕರೀತಾರೆ ಅಂತ ಚಂಪಾ ಹೇಳ್ತಿದ್ಲು. ನಿಜವಾಗ್ಲೂ ಭದ್ರ, ವಿದ್ಯಾ ಈ ಮನೆಗೆ ಮುದ್ದು ಸೊಸೆನೆ ಅಂತ ಸರಿತಾ ಹೇಳ್ತಾಳೆ. ಮಾತು ದಿಟ ಅಕ್ಕ ಅಂತ ಭದ್ರ ಹೇಳ್ತಾನೆ. ಮತ್ತೆ ಭದ್ರ, ನಿಮ್ಮಿಬ್ಬರ ಮಧ್ಯೆ ಯಾವ ತೊಂದರೆನೂ ಇಲ್ಲ ಅಲ್ಲ? ಖುಷಿಯಾಗಿ ಸಂತೋಷವಾಗಿದ್ದೀರಲ್ವಾ ಅಂತ ಸರಿತಾ ಕೇಳ್ತಾಳೆ. ಓ, ಸ್ಯಾನೆ ಸಂತೋಷವಾಗಿದ್ದೀರಿ ಅಂತ ಭದ್ರ ಹೇಳ್ತಾನೆ. ಭದ್ರ, ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಚೆನ್ನಾಗೇ ಕಾಣುತ್ತೆ. ಆದರೆ ಸಂಸಾರದಲ್ಲಿ ಒಂದು ಸಣ್ಣ ತುಣುಕು ಕೆಟ್ಟದಾಗ ಕಂಡ್ರು ಎಲ್ಲ ತಪ್ಪಾಗೆ ಕಾಣಿಸುತ್ತೆ. ಆಗಲೇ ನೋಡು, ನಾವು ಚೆನ್ನಾಗಿರ್ಬೇಕಾಗಿರೋದು ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ಬೇಕಾಗಿರೋದು ಅಂತ ಸರಿತಾ ಹೇಳ್ತಾಳೆ. ಅಲ್ಲ ಅಕ್ಕ, ಇದನ್ನೆಲ್ಲ ನಂತವ ಯಾಕೆ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ ಭದ್ರ ಹೇಳ್ತಾನೆ. ಈಗ ನೀನ್ ಮದ್ವೆ ಆಗಿದ್ಯಾ, ನಿನ್ನ ಹೆಂಡತಿ ಇದ್ದಾಳಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಮದ್ವೆ ಆದ್ಮೇಲೆ ಸಂಸಾರ, ಮನೆ, ಮಕ್ಕಳು ಅಂತ ಎಲ್ಲರೂ 108 ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಕೆಲವೊಂದ್ಸಲ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ ಭದ್ರ, ಮುಂದೆ ಆಗಿರೋ ಅನಾಹುತನ ತಪ್ಸೋದಕ್ಕೋಗಿ ಇಷ್ಟ ಇಲ್ಲದೆ ಹೋದ್ರೂ ಕೆಲವೊಂದು ಸುಳ್ಳುಗಳನ್ನ ಹೇಳ್ಬೇಕಾಗುತ್ತೆ. ಸತ್ಯ ಗೊತ್ತಿದ್ರು ಅದನ್ನ ಮುಚ್ಚಿಡ್ಬೇಕಾಗುತ್ತೆ ಅಂತ ಸರಿತಾ ಹೇಳ್ತಾಳೆ. ಅಕ್ಕ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವು ಅದೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಯ್ತಾ ಇಲ್ಲ. ಅದೇನೇ ಹೇಳೋದಿದ್ರು ನೇರವಾಗಿ ಹೇಳ್ಬಿಡಿ ಅಂತ ಭದ್ರ ಹೇಳ್ತಾನೆ. ನಾನು ಸಾಮಾನ್ಯ ವಿಷಯದ ಬಗ್ಗೆನೇ ಹೇಳ್ತಿದ್ದೀನಪ್ಪ. ಕೆಲವೊಂದು ಸಾರಿ ನಾವು ಹೇಳಿರೋ ಸುಳ್ಳು ಒಂದು ಸಂಸಾರನೇ ಕಾಪಾಡಿರುತ್ತೆ, ಆಗ ಅನಾಹುತನ ತಡೆದಿರುತ್ತೆ. ಈಗ ನಾನೇ ಆಗಲಿ ನೀನೇ ಆಗಲಿ ಆಸೆ ಕನಸುಗಳನ್ನ ಕಟ್ಕೊಂಡು ಕೆಲವೊಂದು ನಿರೀಕ್ಷೆಗಳಲ್ಲಿ ಇರ್ತೀವಿ. ಕೆಲವೊಂದು ಸಾರಿ ನಾವು ಅಂದ್ಕೊಂಡಿದ್ದ ಕನಸು ನನ್ಸಾಗಲ್ಲ. ಹಾಗಂತ ನಮ್ಮ ಕನಸು ನನ್ಸಾಗಲ್ಲ ಅಂತ ನಾನು ಹೇಳ್ತಿಲ್ಲ. ಅದು ನಾಳೆಗೆ ಮುಂದೋಗ್ಬೋದು. ಅಂಥ ಸಮಯದಲ್ಲಿ ನಾವು ತಾಳ್ಮೆಯಿಂದ ಹೀಗೆ ಆಗಿರ್ಬೋದು ಅಂತ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಅಂತ ಸರಿತಾ ಹೇಳ್ತಾಳೆ. ಅಕ್ಕ, ದಿಟ್ಟವಾಗ್ಲೂ ನೀವೇನು ಹೇಳ್ತಾ ಇದ್ದೀರಾ ಅಂತಾನೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನು ಹೇಳ್ಬೇಕಂತ ಇದ್ದೀರಾ ಅದನ್ನ ಒಸಿ ಬಿಡಿಸಿ ಹೇಳಿ ಅಂತ ಭದ್ರ ಹೇಳ್ತಾನೆ. ಹೇಳ್ತೀನಪ್ಪ, ನೋಡು, ನೀನು ತಿಳ್ಕೊಂಡಿರೋ ಹಾಗೆ ವಿದ್ಯಾ ಪ್ರೆಗ್ನೆಂಟ್ ಅಂತ ಅನ್ನಕ್ಕೆ ಬರ್ತಾಳೆ ಸರಿತಾ. ಅಷ್ಟೊತ್ತಿಗೆ ಭದ್ರ ಅಂತ ಕೂಗ್ತಾಳೆ ಈಶ್ವರಿ. ನೀನಿಲ್ಲಿದೆಯಲ್ಲ ಅಂತ ಈಶ್ವರಿ ಕೇಳ್ತಾಳೆ. ಹೇಳ್ ಚಿಕ್ಕವ್ವ, ಏನಾಯ್ತು? ನಾನು ಇಲ್ಲೇ ಇವನಿ ಅಂತ ಭದ್ರ ಅಂತಾನೆ. ಅಲ್ಲಿ ಸೋಮನಹಳ್ಳಿ ಬಸವ ಮತ್ತೆ ಇನ್ನೊಂದು 4 ಜನ ನೀನ್ ನೋಡ್ಬೇಕು ಅಂತ ಬಂದವ್ರೆ, ಹೋಗಿ ಅದೇನು ಅಂತ ಕೇಳು ಅಂತ ಈಶ್ವರಿ ಹೇಳ್ತಾಳೆ. ಅಪ್ಪಯ್ಯ ಗೆದ್ಮ್ಯಾಕೆ ಆಗ್ತಾ ಇರೋ ಮೊದಲನೇ ಫಂಕ್ಷನ್ ಅಲ್ವೇ, ಅದಕ್ಕೆ ಕಟ್ಔಟ್ ಎಲ್ಲ ಬೇಕು ಅಂತ ಗಲಾಟೆ ಮಾಡ್ತಾವ್ರೆ. ತಡೀರಿ, ಅದೇನು ಬಂದು ನೋಡ್ತೀನಿ ಅಂತ ಭದ್ರ ಹೇಳ್ತಾನೆ. ಸರಿ, ಅದೇನು ಮಾತಾಡಿ ಹೋಗಿ ಕಳ್ಸೋಗ್ಲಾ ಅದೇನೋ ಅಂತ ಈಶ್ವರಿ ಹೇಳ್ತಾಳೆ. ಅಕ್ಕ, ಅದೇನು ಸಂಸಾರ, ಮಕ್ಕಳು ಅಂತ ಹೇಳ್ತಿದ್ರಲ್ಲ, ಅದೇನಂತ ಹೇಳಿ, ಹೇಳ್ಕೊಂಡು ಹೋಗ್ತೀನಿ ಅಂತ ಭದ್ರ ಹೇಳ್ತಾನೆ. ಪರವಾಗಿಲ್ಲಪ್ಪ, ನಿನ್ನ ಕೆಲಸ ಮುಗಿಸ್ಕೊ, ಆಮೇಲೆ ಮಾತಾಡಿದ್ರೆ ಆಯ್ತು ಅಂತ ಸರಿತಾ ಹೇಳ್ತಾಳೆ. ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ಸರಿತನ್ನು ಈಶ್ವರಿ ಮುಖ ನೋಡಿ ಸ್ಮೈಲ್ ಮಾಡಿ ಹೊರಟೋಗ್ತಾಳೆ. ಇವಳು 3 ಅಡಿ ವಿಷಯ ಮಾತಾಡ್ದಂಗಿತ್ತಲ್ಲ, ಏನೋ ಮಕ್ಕಳು ಸಂಸಾರ ಅಂದಂಗಿತ್ತು. ನಾನು ಬತ್ತಿದ್ದಂಗೆ ಮಳ್ಳಿ ಹಂಗೆ ಸುಮ್ಮನೆ ಆಗೋದ್ಲು ಅಂತ ಈಶ್ವರಿ ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.